ಬಂಧುಗಳೇ ನಮಸ್ಕಾರ. ಇತ್ತೀಚೆಗೆ ಚಿನ್ನದ ರೇಟು ಅಂತಕ್ಕಂಥದ್ದು ಬಹಳ ಏರಿಕೆನೇ ಆಗಿತ್ತು. ಇದು ಕೂಡ ಬಹಳ ಕುಸಿತನೂ ಕೂಡ 2 ದಿನದಿಂದ ತುಂಬ ಕುಸಿತ ಕೂಡ ಕಾಣ್ತಾ ಇದೆ. ಇದು ಯಾವ ರೀತಿ ಆಗ್ತಾ ಇದೆಯಪ್ಪ ಅಂದರೆ ಇಂದಿನ ಇತಿಹಾಸವನ್ನು ಚಿನ್ನದ ಇತಿಹಾಸವನ್ನು ನೋಡ್ತಾ ಹೋದಾಗ ಈ ರೀತಿ ಎಂದೂ ಕೂಡ ಏರಿಲ್ಲ. ಇಷ್ಟು ಫಾಸ್ಟಾಗಿ ಏರಿದ್ದು ನಾವು ಕೂಡ ನೋಡಿರಲಿಲ್ಲ. ಏರಿತ್ತು, ನಿಧಾನವಾಗಿ ಏರಿತ್ತು. ಆದರೆ ಇವಾಗ 2 ವರ್ಷದಲ್ಲಿ ಪೀಕ್ ಹೋಗಿ ಇವಾಗ ಇನ್ನೂ ಕೂಡ ಇಳಿತಾ ಇದೆ. ತಜ್ಞರ ಪ್ರಕಾರ ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ ಇನ್ನೂ ಕೂಡ ರೇಟು ಚಿನ್ನದ ರೇಟ್ ಅಂತಕ್ಕಂಥದ್ದು ಇಳಿಯುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಚಿನ್ನ ಖರೀದಿ ಮಾಡಲು ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಸ್ವಲ್ಪ ನಿಲ್ರಿ. ಯಾಕಪ್ಪ ಅಂದ್ರೆ ಸ್ವಲ್ಪ ಆತುರ ಬೇಡ, ಸ್ವಲ್ಪ ನಿಂತು ಚಿನ್ನ ಏನಪ್ಪ ಅಂದರೆ ಈ ಗೋಲ್ಡ್ ರೇಟ್ ಇಳಿಕೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು. ಇಲ್ಲಿ ಕಾರಣಗಳನ್ನು ನೋಡ್ತಾ ಹೋದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏನಾಗ್ತಾ ಇದೆಯಪ್ಪ ಅಂದರೆ ಇವಾಗ ಕುಸಿತವನ್ನು ಕಾಣ್ತಾ ಇದೆ. ಸುಮಾರು 2 ದಿನದಲ್ಲಿ ಸುಮಾರು ಒಂದು 15,000ದಷ್ಟು 15ರಿಂದ 16,000ದಷ್ಟು ಇಳಿಕೆಯನ್ನು ಕಾಣ್ತಕ್ಕಂಥದ್ದು. ಇನ್ನು ಡಾಲರ್ ಇತ್ತೀಚೆಗೆ ಬಲವಾಗ್ತಕ್ಕಂಥದ್ದು. ಹೂಡಿಕೆದಾರರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಮಾರಾಟ ಮಾಡಿ ಬಡ್ಡಿಗಳ ಒಂದು ಅನಿಶ್ಚಿತ ಎಲ್ಲ ಕಾರಣಗಳಿಂದ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಇಲ್ಲಿ ಹೂಡಿಕೆದಾರರ ಚಿನ್ನವನ್ನು ಕೈ ಬಿಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಒಂದು ಚಿನ್ನದ ರೇಟ್ ಏನಾಗ್ತಾ ಇದೆಯಪ್ಪ ಅಂದ್ರೆ ಒಂದು ಲೆವೆಲ್ಲಿಗೆ ಬರೋತನ ನೀವು ಕೂಡ ವೇಟ್ ಮಾಡಿ. ಮುಂದಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ಈ ಚಿನ್ನದ ರೇಟ್ ಅಂತಕ್ಕಂಥದ್ದು ಮತ್ತಿಷ್ಟು ಇಳಿತಕ್ಕಂಥದ್ದು ಇಲ್ಲಿ ತಜ್ಞರ ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಇಲ್ಲಿ ತಜ್ಞರ ಅಭಿಪ್ರಾಯನೇ ಕೊನೆ ಅಂತಲ್ಲ, ಇನ್ನು ರೇಟು ಇಳಿನೂಬಹುದು, ಇನ್ನೂ ಕೂಡ ಹೆಚ್ಚು ಆಗಬಹುದು. ಇದರ ರೇಟ್ ಯಾರ ಕೈಯಾಗೂ ಕೂಡ ಸಿಕ್ಕಿಲ್ಲ. ಇಲ್ಲಿ ಗ್ರಾಹಕರಿಗೆ ಒಂದು ಜನಸಾಮಾನ್ಯರಿಗೆ ಮಹತ್ವವಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇಲ್ಲಿ ಬೆಲೆ ಅಂತಕ್ಕಂಥದ್ದು ಸ್ಥಿರವಾಗ ಅಂದ್ರೆ ಬೆಲೆ ಒಂದು ಲೆವೆಲ್ ಆಗುವವರೆಗೆ ಕಾಯ್ದು ಆಮೇಲೆ ಖರೀದಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಒಂದು ಮಾರುಕಟ್ಟೆಯ ಟ್ರೆಂಡನ್ನು ಯಾವ ರೀತಿ ಅದನ್ನು ಕೂಡ ನೋಡಿ ನಾವು ಒಂದು ಖರೀದಿ ಮಾಡಬೇಕಾ ಮಾಡಬಾರ್ದು ಅಂತಕ್ಕಂಥದ್ದನ್ನು ಒಂದು ನಿರ್ಧಾರವನ್ನು ಮಾಡಬೇಕಾಗ್ತದೆ. ಇಲ್ಲಿ ಒಮ್ಮಿಲೆ ಏನು ಮಾಡಿರಪ್ಪ ಅಂದ್ರೆ ಒಮ್ಮಿಲೆ ನಿಮ್ಮಷ್ಟು ಇರ್ತಕ್ಕಂಥ ದುಡ್ಡನ್ನು ಒಮ್ಮಿಲೆ ಹಾಕಿ ಒಂದು ಬಂಗಾರವನ್ನು ಖರೀದಿ ಮಾಡಬೇಡಿ. ಸ್ವಲ್ಪ ನಿಮಗೆ ಸಾಧ್ಯವಾದಷ್ಟು ಸ್ವಲ್ಪ ಖರೀದಿ ಮಾಡಿದ್ರಿಯಪ್ಪ ಅಂದ್ರೆ ಒಂದು ಏನಾಗ್ತದಪ್ಪ ಅಂದ್ರೆ ರೇಟು ಯಾವಾಗ ಇಳಿತದೆ ಹೇಳೋಕ್ಕಾಗಲ್ಲ, ಏರ್ತದೆ ಹೇಳೋಕ್ಕಾಗಲ್ಲ. ಆದ್ದರಿಂದ ನೀವು ಕೂಡ ಈ ರೀತಿ ಖರೀದಿಯನ್ನು ಮಾಡಬೇಕಾಗ್ತದೆ. ಒಟ್ಟಿನಲ್ಲಿ ಚಿನ್ನ ಇಳಿತಾ ಇರೋದು ನೋಡಿದ್ರೆ ಇನ್ನೂ ಕೂಡ ರೇಟು ಜಾಸ್ತಿನೇ ಇಳಿತಕ್ಕಂಥ ಒಂದು ಸಾಧ್ಯತೆ ಇದೆ. ಆದ್ದರಿಂದ ನೀವು ಕೂಡ ಆತರಿಂದ ಮಾಡಿ ಇದು ಮಾಡಬೇಡಿ. ಇವಾಗ ಯಾವ ರೀತಿ ಆಗ್ತಾ ಇದೆಯಪ್ಪ ಅಂದರೆ ಚಿನ್ನದ ರೇಟ್ ಅಂತಕ್ಕಂಥದ್ದು ಇನ್ನೂ ಕೂಡ ಪಾತಾಳಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಮ್ಮೆ ಏರ್ತಪ್ಪ ಅಂದರೆ ಇಳಿಯೋದು ಬಹಳ ಕಷ್ಟ. ಆದರೂ ಕೂಡ ಇಳಿಯೋ ಚಾನ್ಸು ಜಾಸ್ತಿ ಇರ್ತಕ್ಕಂಥದ್ದು. ಇಲ್ಲಿ ಡಾಲರ್ ಮೌಲ್ಯ ಅಂತಕ್ಕಂಥದ್ದು ಹೆಚ್ಚಿಗೆ ಆಗ್ತಾ ಇದೆ. ಆದ್ದರಿಂದ ಹೂಡಿಕೆದಾರರು ಬೇರೆ ಕಡೆ ಹೋದ್ರಪ್ಪ ಅಂದ್ರೆ ಚಿನ್ನ ಆಟೋಮೆಟಿಕ್ಕಾಗಿ ಡೌನ್ ಆಗ್ತಕ್ಕಂಥದ್ದು. ಮತ್ತು ಇಲ್ಲಿ ಯಾವ ರೀತಿ ಆಗ್ತದಪ್ಪ ಅಂದ್ರೆ ಇವಾಗ ಮಾರ್ಚು ಏಪ್ರಿಲ್ ಬಂತಪ್ಪ ಅಂದ್ರೆ ಮೇದಲ್ಲಿ ಮದುವೆ ಸೀಸನ್ ಇರುವುದರಿಂದ ರೇಟ್ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಇಲ್ಲಿ ಹೆಣ್ಮಕ್ಳು ಏನು ಮಾಡ್ತಾರಪ್ಪ ಅಂದ್ರೆ ಚಿನ್ನದ ರೇಟ್ ಏರ್ತದಂತ ಅವ್ರಂತಾರೆ. ಇಲ್ಲಿ ಗಂಡು ಮಕ್ಕಳು ಇನ್ನೂ ಇಳಿತದ, ಸ್ವಲ್ಪ ಇರ್ರಿ ಅಂತ ಇದೇ ರೀತಿ ಹಾಕೋದು ಚಿನ್ನದ ರೇಟ್ ಏರ್ಕೋತೇ ಬಂದದ ವಿನಃ ಚಿನ್ನದ ರೇಟ್ ಅಂತಕ್ಕಂಥದ್ದು ಡೌನ್ನಲ್ಲಿ ಬಂದಿಲ್ಲ. ಇವಾಗ ಡೌನ್ನಲ್ಲಿ ಹೊಟ್ಟಿದೆ. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದನ್ನು ಸ್ವಲ್ಪ ಕಾದು ನೋಡಿ. ನೀವು ಚಿನ್ನ ಖರೀದಿ ಮಾಡ್ತಾ ಇದ್ದೀರಪ್ಪ ಅಂದರೆ ಸ್ವಲ್ಪ ವೇಟ್ ಮಾಡಿ. ಬಹಳ ಆತುರ ಬೇಡ. ಆತುರ ಮಾಡಿದ್ರಿಯಪ್ಪ ಅಂದ್ರೆ ಆಮೇಲೆ ಖರೀದಿ ಮಾಡಿದ್ರಿಯಪ್ಪ ಅಂದ್ರೆ ಚಿನ್ನದ ರೇಟು ಒಮ್ಮೆಗೆ ಡೌನ್ ಹೊಡಿತವಪ್ಪ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಏನೋ ಜಾಸ್ತಿ ಆದರೂ ಕೂಡ ಕಷ್ಟ ಆಗ್ತದೆ. ಒಟ್ಟಿನಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿರಿ. ಸುಮ್ಮನೆ ಜಾಸ್ತಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದನ್ನು ಕಡಿಮೆ ಮಾಡಿರಿ. ಬೇರೆ ಕಡೆಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ಇನ್ನು ದಿನೇ ಇದ್ರ ಬಗ್ಗೆ ಅಪ್ಡೇಟನ್ನು ನಮ್ಮ ಚಾನಲಲ್ಲಿ ಸಿಗ್ತದೆ. ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾವ ರೀತಿ ಇದೆ ಅಂತಕ್ಕಂಥದ್ದು ಟ್ರೆಂಡ್ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ.